ಇದು ನಾನು ಬಂದಿರೋದು. ಇವತ್ತು ಪಾಪ ಜನ ಎಲ್ಲ ನಮಗೆ ಅವ್ರ ವಿಶ್ವಾಸ ನೋಡಿದ್ರೆ ನಮ್ಗೆ ಅಕ್ಕರ ಇಲ್ಲಿರ ಹಾಳಾಗೋಗ್ಲಪ್ಪ, ಇವ್ರ ವಿಶ್ವಾಸ ಸಾಯೋವರೆಗೂ ನಾನು ಉಳಿಸ್ಕೊಂಡು ಹೋಗುವಷ್ಟು ದೇವರು ನನಗೆ ಶಕ್ತಿ ಕೊಟ್ಟರೆ ಸಾಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀನಿ. ಮನಸ್ಸನ್ನು ಕೂಡ ನೂರಾರು ಸರಿ ಅದನ್ನು ಭಾವನೆ ವ್ಯಕ್ತ ಮಾಡಿ. ಏನೆಲ್ಲ ನಿಮ್ಮ ಇವರೆಲ್ಲ ಬಂದ್ಬಿಟ್ಟವ್ರೆಲ್ಲ ಬಂದಿದ್ರು ಸ್ವಾಮಿ, ಹುಡುಗನ್ ಕರ್ಕೊಂಡು ಅದೆಲ್ಲ ಬಂದಿದ್ರು. ಎಲ್ಲ ಗಂಗನಿಗೆ ಮನೆಗಳೆಲ್ಲ ಇವ್ ಮಾಡಿಸಿದ್ರು. ನೀವೇ ಸ್ವಾಮಿ ಮಾಡ್ತಿದ್ವಿ ಅಧ್ಯಕ್ಷ ಅವರು ಆಸ್ಪತ್ರೆ ರೋಡು ಚರಂಡಿ ಎಲ್ಲ ನಿಂಬೆ ಇದ್ರಲ್ಲೇ ಆಗಿತ್ತು. ಒಂದು ಪಾಪ ಇದಾರೆ ಪಕ್ಕದಲ್ಲಿ, ಅವರು ಈ ಮಂಡ್ರು ಕಾಲೋನಿ ಅಂತ ಕರೆಯೋದು. ಮಂಡ್ರು ಅಂತ ಹೇಳಿದ್ರೆ ನಾಯಕರ ಜಾಗದಲ್ಲಿ ಪ್ರಿಮಿಟಿವ್ಸ್ ಅವರೇ ಒರಿಜಿನಲ್. ನಾವು ಈ ಕೋತಿ ಮಂಗನಿಂದ ಮಾನವ ಹೆಂಗಾದ ಹಂಗೆ ಇವರು ಮಂಡ್ರಿಂದ ನಾವೆಲ್ಲ ನಾಯಕರಾಗಿರೋದು, ಗೊತ್ತಾಯ್ತಾ? ನಮ್ಮ ಇನ್ಸ್ಟಿಂಕ್ಟ್ ಅಲ್ಲಿಂದ ಇರ್ತದೆ. ಪಾಪ ಅವರು ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ. ಇವನೊಬ್ಬ ಹೆಂಗೋ ಓದ್ಕೊಂಡ್ಬಿಟ್ಟಿದ್ದಾರೆ. ನಾನು ಇವನಿಗೊಂದು ಯಾವ್ದೋ ಕೆಲಸ ಕೊಟ್ಟೆ, ಇವನು 2 ದಿವಸ ಕೆಲಸ ಮಾಡಿದ್ರೆ ಎಲ್ಲ ಹೋಗ್ಬಿಟ್ಟ. ಈಗ ಆಮೇಲೆ ಬಂದ ಹಿಂಗೇನು ಮಾಡೋದು ಅಂತ ಕೇಳ್ತೀವಿ. ಅವನಿಗೆ ಅದೇ ಕೆಲಸ ಕಂಟಿನ್ಯೂ ಮಾಡಿಕೊಡ್ತಾ ಇದ್ದೀವಿ. ಒಬ್ಬರು ವಿದ್ಯಾಕ್ಕೆ ಹೋಗ್ತಿರ್ಲಿಲ್ಲ, ಮಕ್ಕಳೆಲ್ಲ ಮುಚ್ಚಕ್ಕೆ ಹೋಗೋದು ಟೌನ್ಗೆ. ಅವರು ದೊಡ್ಡವರೆಲ್ಲ ಅಲ್ಲಿ ಇಲ್ಲಿ ಅವರು ಮದುವೆ ಮನೆ ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗೋದು. ಈ ಥರ ಬರ್ತಾರೆ. ಅವ್ರು ಮಲಗಬೇಕಂದ್ರೆ ಪೈಪಿಗೆ ಬೆಡ್ ಮಾಡಿಬಿಟ್ಟು ಅದಕ್ಕೆ ಸೀರೆ ಕಟ್ಕೊಂಡು ಮಲ್ಕೊಳ್ಳೋರು. ಅಲ್ಲೇನು ಹೆಗ್ಗಣ ಅವು ಏನು ಬಂದ್ರು ಅವಕ್ಕೇನು ಆಗ್ತಾನೆ ಇರಲಿಲ್ಲ. ಅಷ್ಟು ಅವರು ಅಮಾನವೀಯವಾಗಿ ಜೀವನ ಮಾಡ್ತಾ ಇದ್ರು. ಈ ಕಾಲದಲ್ಲಿ ಅವರೆಲ್ಲ ಮನೆಗೆಲ್ಲ ಕಟ್ಸ್ಕೊಂಡು ಈಗ ಪ್ರತಿ ಮನೆಯಲ್ಲೂ ಸ್ಕೂಲು ಕಾಲೇಜ್ಗೆ ಹೋಗ್ತಾರೆ. ಪ್ರತಿಯೊಬ್ಬರು ಕೂಡ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾರೆ. ಒಂದು ಗುಜರಿ ಸಾಮಾನು ಇರ್ಬೋದು, ಇನ್ನೊಂದು ಇರ್ಬೋದು ಮಾಡ್ತಾರೆ. ಎಲ್ಲ 2 ವೀಲರ್ ಇಟ್ಕೊಂಡವ್ರೆ, ಮನೆಯಲ್ಲೆಲ್ಲ TV ಹಾಕೊಂಡವ್ರೆ. ನೋಡಿದ್ರೆ ನನಗೆ ಭಾಳ ಸಂತೋಷ ಆಗ್ತದೆ. ಅಟ್ಲೀಸ್ಟ್ ಅಷ್ಟು ಕುಟುಂಬಗಳು ಇದರಲ್ಲಿ ಒಂದು ಅವರು ಕೂಡ ನಾಗರಿಕರಂತೆ ಜೀವನ ಮಾಡುವಂತ ವಾತಾವರಣ ಸೃಷ್ಟಿ ಆಯ್ತಲ್ಲ ಅಂತೇಳಿ ಖುಷಿ ಪಡುವಂತ. ಕಾರ್ಯಕರ್ತರೆಲ್ಲ 3-4 ದಿನದ ತುಂಬಾ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ರಿವೋಕ್ ಮಾಡಬೇಕು ಅನ್ನುವಂತ ಅವ್ರ ಮನವಿ. ಯಾವ ರಿವೋಕ್? ನಿಮ್ಗೆ ಸಚಿವ ಸ್ಥಾನ ಮತ್ತೆ ಕೊಡಬೇಕು. ಸಚಿವ ಸ್ಥಾನ ಸಮಯ ಬಂದ ತಗತಿ ನಡೆದಿದೆ. ಅದಕ್ಕೆ ಅನುಮಾನ ಇದೆಯಾ? ನಾನು ನೋಡಿ, ಇದುವರೆಗೆ ನನ್ನ ಜೀವನದಲ್ಲಿ ಸಣ್ಣ ಹುಡುಗರಿಂದ, ಚಿಕ್ಕ ಹುಡುಗರಿಂದ, ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗರಿಂದನೂ ಕೂಡ ನಾನು ಏನೇನು ಆಗಬೇಕು, ಏನು ಗಳಿಸ್ಬೇಕು ರಾಜಕೀಯವಾಗಿ, ಮತ್ತು ಯಾವ ಥರ ಇರ್ಬೇಕು ನಾನು ಅಂತ ಅನ್ಕೊಂಡ್ಬಂದಿದ್ದೀನಿ. ನಮ್ಮ ಸ್ನೇಹಿತರು ಹೆಂಗಿರ್ಬೇಕು ಅಂತ ಅನ್ಕೊಂತಿದ್ದೀನಿ. ಅವೆಲ್ಲರೂ ಸಾಧಿಸಿದ್ರು. ಇದುವರೆಗೆ ಇದು ಹೇಳ್ತಾ ಇದೆಯಲ್ಲ, ಇದನ್ನು ಸಾಧಿಸ್ತೀನಿ. ಏನು ತೊಂದರೆ ಕನ್ವಿನ್ಸ್ ಆಗ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಯಾಕೆಂದ್ರೆ ಅಲ್ಲಿ ಅದೊಂದು ಜನಗಳು ಕೆಲವು ಡೆಲ್ಲಿನಲ್ಲಿ ವಿರುದ್ಧವಾಗಿ ವ್ಯವಸ್ಥಿತವಾಗಿ ಮಾಡೋರು ಇರಬಹುದೇನೋ ಅಂತ ಅನ್ಕೊಂತೀನಿ. ಅವು ವ್ಯವಸ್ಥಿತವಾಗಿ ಯಾರನ್ನಾದ್ರೂ ಮುಗಿಸ್ಬೇಕು ಅಂತಂದ್ರೆ ನಮಗೇನು ವಿದ್ಯೆ ಬರಲ್ಲ ಅಂತೆಲ್ಲ ನಮಗೂ ಬರ್ತದೆ. ಆದರೆ ನಾವು ಮಾಡೋಕ್ಕೆ ಸಮಯ ಯಾಕೆ ವೇಸ್ಟ್ ಮಾಡ್ಬೇಕು? ಅದಕ್ಕೆ ಅದೇ ಸಮಯ ಯಾರು ಜನಗಳಿಗೆ ನಾನು ಒಳ್ಳೇದು ಮಾಡೋವಂಥದ್ದಕ್ಕೆ ಉಪಯೋಗ ಮಾಡೋಣ ಅಂದ್ಕೊಂಡು ನಾನು ಸಮಯ ಯಾವುದಕ್ಕೆ ಉಪಯೋಗ ಮಾಡಬೇಕು, ಯಾವುದಕ್ಕೆ ಮಾಡಬಾರ್ದು ಅನ್ನೋ ತೀರ್ಮಾನ ಮಾಡಿ ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡೋಣ ಅಂತ ಇದ್ದೀನಷ್ಟೇ. ಕಾಣದ ಕೈ ಕೆಲಸ ಮಾಡೋದು, ಕಾಣದ ಕೈ ಕೆಲಸ ಮಾಡೋದು. ಕಾಣದ ಕೈ ಕೆಲಸ ಮಾಡಿದ್ರೆ ಮತ್ತೆ ಹಿಂಗೆ ಏಕಾಏಕಿ ತೀರ್ಮಾನ ಬರಬೇಕಂದ್ರೆ ಏನಪ್ಪ? ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ. ಅವರು ಮನೆಯಿಂದ ವಿಧಾನಸೌಧಕ್ಕೆ ಬರೋ ಅಷ್ಟೊತ್ತಿಗೆ ನೀವು ಮಾತಲ್ಲಿ ತೋರಿಸಿದ್ರೆ ಕಾರಲ್ಲೇ ಬಾಗ್ಲಾಕೊಂಡು ಮಾತಾಡ್ತಿದ್ರಲ್ಲ, ಅದೇ ವಿಷಯ. ಕಾರಲ್ಲಿ ಬಾಗ್ಲಾಕೊಂಡು ಒಂದು 20 ನಿಮಿಷ ಕಾರಲ್ಲೇ ಮಾತಾಡಿದ್ದಾರೆ. ಅವರು ಹೈಕಮಾಂಡ್ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹೈಕಮಾಂಡ್ ಅವರೆಲ್ಲ ತೀರ್ಮಾನ ಆಗಿದೆ ಅಂತ ಅವರು ವಿಧಿ ಇಲ್ಲ, ಇದೆ ಕಣೆ ಅಂತ. ಆಯ್ತು ಬಿಡಿ ಸರ್, ಹೋಗ್ಲಿ ಅಂತ ನಮಗೇನೀಗ ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ಕೊಡ್ತಾರೆ, ಪರವಾಗಿ ಕೆಲಸ ಇದೆ. ಗ್ಯಾರಂಟಿಗಳು ಇವೆಲ್ಲ ಜನಗಳಿಗೆಲ್ಲ ಮುಟ್ಟಿದ್ದಾವೆ. ಅಭಿವೃದ್ಧಿ ಕೆಲಸಗಳು ನಾವೆಲ್ಲ ನಿರೀಕ್ಷೆ ಮಾಡೋ ವೇಗದಲ್ಲಿ ನಡೀದೇ ಇರ್ಬೋದು, ಆದರೆ ಯಾವುದೇ ನಿಂತಿಲ್ಲ. ಈಗ ಅವರೆಲ್ಲ ಕಡೆ ಹೋದಾಗ 500 ಕೋಟಿ 1000 ಕೋಟಿವರೆಗೂ ಕಾಮಗಾರಿಗಳನ್ನೆಲ್ಲ ಮಂಜೂರು ಮಾಡಿ ಅವಕ್ಕೆಲ್ಲ ಶಂಕುಸ್ಥಾಪನೆ ಮಾಡ್ತಾ ಇಲ್ವ? ಈಗ ನಮ್ಮಲ್ಲೂ ಕೂಡ ನೋಡಿ, ಕೆರೆಗೆ ನೀರು ತುಂಬಿಸೋದು 300 ಕೋಟಿ ಇದು ಕೆಲಸ, ಅದು ಈಗಾಗಲೇ ನಡೀತಾ ಇದೆ ನಮ್ಮಲ್ಲಿ. ಮತ್ತೆ ಈ ನಮ್ಮಲ್ಲಿ ಇಲ್ಲಿ ಅಭಿವೃದ್ಧಿಗಳಲ್ಲಿ ಮತ್ತೆ ಟೌನಲ್ಲಿ ರೋಡ್ಗಳ ಕೆಲಸ ಎಲ್ಲ ಶುರುವಾಗಿದ್ದಾವೆ.
ಮತ್ತು ಹಳ್ಳಿಗಳಲ್ಲೂ ಕೂಡ ಎಲ್ಲೆಲ್ಲಿ ನಮ್ಮ ಗ್ರಾಮ ನಮ್ಮ ರಸ್ತೆ ಅದೇನಲ್ಲ ಸ್ಕೀಮ್ಗಳು ಬೇರೆ ಬೇರೆ ಹೆಸರು ಇಟ್ಕೊಂಡವ್ರೆ. ಹಳ್ಳಿಗಳಲ್ಲೂ ಕೂಡ ರಸ್ತೆಗಳು ಅವೆಲ್ಲ ಮಾಡ್ತಿದ್ರು. ಈಗ ಸೋಮಣ್ಣ ಲೋಕಸಭಾ ಸದಸ್ಯರಾಗಿ ನಮ್ಮ ಪ್ರತಿನಿಧಿ ಆದರು. ನಮಗೆ ಸುಮಾರು ಈಗಾಗಲೇ ಒಂದು 18, 26, 30 ಕೋಟಿಯಷ್ಟು ಕಾಮಗಾರಿಗಳಿಗೆ ಹಣ ಬಿಡುಗಡೆ ಮಾಡಿಸ್ಕೊತಾರೆ ಕೇಂದ್ರದಲ್ಲಿ. ಅಲ್ಲಿ ಮುದ್ದೇನಹಳ್ಳಿ ಹತ್ರ ಒಂದು ಬ್ರಿಡ್ಜು 18.5 ಕೋಟಿ, 18 ಕೋಟಿ 34 ಲಕ್ಷ ಎಲ್ಲ. ಇನ್ನೊಂದು 8 ಕೋಟಿ ಯಾವುದು ಅಲ್ಲಿ ಒಂದು ಕಲ್ದೇಪುರದ್ದು ಒಂದು ರಸ್ತೆ, ಇನ್ನೊಂದು 3 ಕೋಟಿ, 3 ಕೋಟಿ ಇನ್ನೊಂದು 3 ಕೋಟಿ. 18, 30 ಪ್ಲಸ್ ಒಂದು 8, ಒಂದು 3, 29 ಕೋಟಿ ಅಷ್ಟಿದೆ. ಇದು 80 ಕ್ರೋಸ್ ಬರ್ತದೆ ನಮಗೆ. ಪಾಪ ಅವರೆಲ್ಲ ಕೆಲಸ ಮಾಡಿದ್ರೆ ನಾವು ಅವ್ರಿಗೊಂದು ಅಭಿನಂದನೆ ಹೇಳ್ಬಿಟ್ರೆ, ನಮ್ಮ ಕ್ಷೇತ್ರದ ಪ್ರತಿನಿಧಿಯಾಗಿ ಕೇಂದ್ರದ ಸಚಿವರಾಗಿ ನಮ್ಮ ಮಧುಗಿರಿ ಕ್ಷೇತ್ರಕ್ಕೆ ಇಷ್ಟು ಅನುಕೂಲ ಮಾಡಿದ್ದಾರೆ. ಇದೇ ಥರ ಕೊಟ್ಟಿಗೆರೆಗೂ ಮಾಡಿದ್ದಾರೆ. ಕೊಟ್ಟಿಗೆರೆಗೂ ಒಂದು 40 ಕೋಟಿ ಅಷ್ಟು ಬಂದಿದೆ ದುಡ್ಡು. ನಾವು ಹಂಗಂತ ಅಂದಾಕ್ಷಣಕ್ಕೇನೆ ಸೋಮಣ್ಣನ ಹೋಗ್ಬಿಟ್ಬಿಟ್ಟು ರಾಜಣ್ಣ ಅಂತ ಹೇಳಿ ಏನು ಮಾಡೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.